ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಶ್ವೇತಾ ಶೇಟ್. ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಶಿವರಾಮ್ ಹೆಬ್ಬಾರ್ ಅವರನ್ನು ಬಿಜೆಪಿಯಿಂದ ಉಚ್ಚಾಟನೆ ಮಾಡಿ ಆದೇಶ ಹೊರಡಿಸಲಾಗಿದೆ. ಇದರಿಂದ ಜಿಲ್ಲೆಯಲ್ಲಿ ಬಿಜೆಪಿ ಶಾಸಕರ ಸಂಖ್ಯೆ 1ಕ್ಕೆ ಇಳಿಕೆಯಾಗಿದ್ದು, ಬಿಜೆಪಿಯ ನಿರ್ಣಯವನ್ನು ಸ್ವಾಗತಿಸುತ್ತೇನೆ ಎಂದು ಹೆಬ್ಬಾರ್ ಪ್ರತಿಕ್ರಿಯಿಸಿದ್ದಾರೆ. 2023ರ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಯಿಂದ ಸ್ಪರ್ಧಿಸಿ ಆಯ್ಕೆಯಾಗಿದ್ದ ಶಿವರಾಮ್ ಹೆಬ್ಬಾರ್ ಅವರು ಬಳಿಕ ಬಿಜೆಪಿಯಿಂದ ದೂರ ಉಳಿದಿದ್ದರು. ರಾಜ್ಯ ಕಾಂಗ್ರೆಸ್ ಸರ್ಕಾರದ ಪರವಾಗಿ ಗುರುತಿಸಿಕೊಂಡಿದ್ದ ಅವರ ಮೇಲೆ ಪಕ್ಷ ವಿರೋಧಿ ಚಟುವಟಿಕೆಯ ಆರೋಪ ಕೇಳಿಬಂದಿತ್ತು. ಇದಕ್ಕೆ ಸಂಬಂಧಿಸಿ ಕೆಲ ದಿನಗಳ ಹಿಂದೆ ಬಿಜೆಪಿಯಿಂದ ಹೆಬ್ಬಾರ್ಗೆ ನೋಟಿಸ್ ಸಹ ನೀಡಲಾಗಿತ್ತು. ನೋಟಿಸ್ಗೆ ಉತ್ತರಿಸಿದ್ದ ಹೆಬ್ಬಾರ್ ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ತೊಡಗಿಕೊಂಡಿಲ್ಲ ಎಂದು ತಿಳಿಸಿದ್ದರು. ಆದರೂ ಸಹ ಇಂದು ಬಿಜೆಪಿ ಪಕ್ಷದಿಂದ ಉಚ್ಚಾಟಿಸಿ ಕ್ರಮ ಜರುಗಿಸಲಾಗಿದೆ. ಇದಕ್ಕೆ ಸಂಬಂಧಿಸಿದಂತೆ ಯಲ್ಲಾಪುರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿರುವ ಶಾಸಕ ಶಿವರಾಮ್ ಹೆಬ್ಬಾರ್, ಈ ಬೆಳವಣಿಗೆಗೆ ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷದ ಮುಖಂಡರೇ ಪಕ್ಷದ ವಿರೋಧಿ ಚಟುವಟಿಕೆಗೆ ಕಾರಣ. ಅಂದಿನ ಪಕ್ಷದ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಹಾಗೂ ಹಿರಿಯ ನಾಯಕರ ಗಮನಕ್ಕೆ ತಂದರೂ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ ನಾಯಕರಿಗೆ ಪಕ್ಷದ ಪ್ರಮುಖ ಸ್ಥಾನ ನೀಡಿದರು. ಹೀಗಾಗಿ ಪಕ್ಷದಲ್ಲಿ ತಟಸ್ಥವಾಗಿರಬೇಕಾಯಿತು. ಪಕ್ಷ ನೋಟಿಸ್ ನೀಡಿದಾಗ 16 ಪುಟದ ನನ್ನ ಉತ್ತರ ನೀಡಿದ್ದೇನೆ. ಕಾರಣ ಪಕ್ಷ ನಿರ್ಣಯ ತೆಗೆದುಕೊಂಡಿದ್ದನ್ನು ಸ್ವಾಗತಿಸುತ್ತೇನೆ ಎಂದರು. ಕಳೆದ 1 ತಿಂಗಳ ಹಿಂದೆ, 2 ತಿಂಗಳ ಹಿಂದೆ, 3 ತಿಂಗಳ ಹಿಂದೆ ನೋಟಿಸ್ ಕೊಟ್ಟಂಥ ಕಾಲದಲ್ಲಿ ನಾನು ಮಾತನ್ನು ಹೇಳಿದ್ದೆ. ಪಕ್ಷ ಏನೇ ನಿರ್ಣಯ ತೆಗೆದುಕೊಂಡು ಸ್ವಾಗತಿಸ್ತೇನೆ ಅಂತ ಹೇಳಿ ಅದೇ ಮಾತನ್ನು ಹೇಳ್ತೀನಿ. ಆದರೆ ಯಾಕಾಗಿ ಮಾಡ್ತು, ಯಾರಿಗೆಲ್ಲ ಮಾಡ್ತು, ಯಾವ ಉದ್ದೇಶಕ್ಕೆ ಮಾಡ್ತೀವಿ ಇದು ಮಾತ್ರ ನನಗೊಂದು ಪ್ರಶ್ನೆ ಆಗೋದಿಲ್ಲ. ಅದು ಅವ್ರಿಗೆ ಪ್ರಶ್ನೆ ಆಗಲಿದೆ, ನನಗೊಂದು ಪ್ರಶ್ನೆ ಆಗೋದಿಲ್ಲ. ಅದಕ್ಕೆ ಸೂಕ್ತ ಸಂದರ್ಭದಲ್ಲಿ ಮಾತ್ರ. ಈ ಹಿಂದೆ ನೋಟಿಸ್ ಮಾಡಿದಂಥ ಸಂದರ್ಭದಲ್ಲಿ ನೀವು ಉತ್ತರವನ್ನು ಕೊಟ್ಟಿದ್ರಿ, ಆದರೂ ಸಹ ಈಗ ಉಚ್ಚಾಟನೆ ಮಾಡಿದ್ದಾರೆ. ಅವರಿಗೆ ಸರಿ ತಕ್ಕಂಥ ಅವರಿಗೆ ಸರಿ ಆಗ್ತಕ್ಕಂಥ ಉತ್ತರ ಕೊಡೋದಾಗ ನನ್ನ ಕಡೆ ಆಗೋದಿಲ್ಲ. ನನಗೆ ಸರಿ ಆಗ್ತ ಉತ್ತರ ಅನಿಸಿದ್ರೆ ಏನು ಅನಿಸಿಲ್ಲ, ಏನು ಸ್ಥಿತಿ ನಾನು ಉತ್ತರಿಸಿದ್ದೆ. ಈ ಹಿಂದೆ ಬಿಜೆಪಿ ಸರ್ಕಾರ ಬರಲಿಕ್ಕೆ ನೀವು ಒಬ್ಬರು ಕಾರಣೀಕರ್ತರು. ಅದರ ನನ್ನ ಒಬ್ಬನಿಂದ ಏನೂ ಆಗಿದೆ ಅಂತ ನಾನು ಎಂದೂ ಹೇಳ್ಕೊಳ್ಳಿಲ್ಲ, ಇವತ್ತು ಹೇಳೋದಿಲ್ಲ. ಈ ಹಿಂದೆ ನೀವು ಬಿಜೆಪಿಯಿಂದನೇ ನಿಂತು ಆಯ್ಕೆಯಾಗಿದ್ರಿ, ಆದರೆ ಈ ಒಂದು ಉಚ್ಚಾಟನೆ ಸಂದರ್ಭ ಯಾಕಾಗಿ ಸೃಷ್ಟಿಯಾಯಿತು? ಅವೇ ಉತ್ತರಿಸಬೇಕು, ನಾನಲ್ಲ. ಬಿಜೆಪಿನೇ ಉತ್ತರಿಸಬೇಕು. ಚುನಾವಣೆ ಎನ್ನುವಂಥದ್ದು ಸಂದರ್ಭದಲ್ಲಿ ನಡೆದಂಥ ಘಟನೆ, ನಾವು ಲಿಖಿತವಾಗಿ ಕೊಟ್ಟಿರ್ತಕ್ಕಂಥ ಉತ್ತರ, ಅದಕ್ಕೆ ಅವ್ರು ತೆಗೆದುಕೊಂಡಂಥ ನಿರ್ಣಯ, ಅದಕ್ಕೆ ಉತ್ತರ ಬಹುತೇಕ ಇವತ್ತು ನಮ್ಮ ಮೇಲೆ ಕ್ರಮ ತೆಗೆದುಕೊಂಡಂಥ ಉಚ್ಚಾಟನೆ ಅಂತ ಅಂದ್ಕೊಂಡಿದ್ದೀನಿ. 1 ಗಂಟೆಗೆ ರಿಸಲ್ಟ್ ಪಡೆದು 3 ಗಂಟೆಗೆ ಅಡ್ಮಿಷನ್ ಮಾಡಿಸಲು ಸಾಧ್ಯವಿಲ್ಲ. ಬಿಜೆಪಿಯ ನಿರ್ಣಯ ಕುರಿತು ಕ್ಷೇತ್ರದ ಜನರು, ಕಾರ್ಯಕರ್ತರೊಂದಿಗೆ ಚರ್ಚಿಸಿ ನಿರ್ಣಯ ತೆಗೆದುಕೊಳ್ಳುತ್ತೇನೆ. ಎಲ್ಲದಕ್ಕೂ ಕಾಲವೇ ಉತ್ತರಿಸಲಿದೆ ಎಂದ ಹೆಬ್ಬಾರ್, ಎಲ್ಲ ಸಂದರ್ಭದಲ್ಲಿಯೂ ಆಡಳಿತ ಪಕ್ಷದ ಭಾಗವಾಗಲು ಸಾಧ್ಯವಿಲ್ಲ ಎಂದು ತಿಳಿದಿದೆ ಎಂದು ಕಾಂಗ್ರೆಸ್ ಸೇರ್ಪಡೆಯ ಕುರಿತು ಪ್ರಶ್ನೆಯೊಂದಕ್ಕೆ ಉತ್ತರಿಸಿದರು. ಕ್ಷೇತ್ರದ ಕಾರ್ಯಕರ್ತರಿಗೆ ಒಂದು ಗೊಂದಲ ಇತ್ತು, ನೀವು ಕಾಂಗ್ರೆಸ್ ಬಿಜೆಪಿ ಇವತ್ತು ಕ್ಲಿಯರ್ ಆಗಿದೆ. ನಮ್ಮ ಕಾರ್ಯಕರ್ತೆ ಏನೂ ಗೊಂದಲ ಇಲ್ಲ. ನಮ್ಮ ಕಾರ್ಯಕರ್ತೆ ಸ್ಪಷ್ಟತೆ ಇದೆ. ನಮ್ಮ ಸಾಹೇಬು ನಮ್ಮ ಕಷ್ಟ ಸುಖದಲ್ಲಿ ಭಾಗಿಯಾಗ್ತಾರೆ. ನಮ್ಮ ಸಾಹೇಬು ನಮ್ಮನ್ನು ನಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಹಿಂದೇಟು ಹಾಕೋದಿಲ್ಲ. ನಮ್ಮ ಸಾಹೇಬು ಯಾವಾಗೂ ನಮ್ಮ ಜೊತೆಗೆ ಇರ್ತಾರೆ. ಈ ನಂಬಿಕೆ ಯಾವಾಗೂ ಇತ್ತು, ಇವತ್ತು ಇದೆ, ಮುಂದುವರಿಯುತ್ತೆ. ಸರ್, ತಮ್ಮ ಮುಂದಿನ ನಿರ್ಧಾರ ಏನು? 1 ಗಂಟೆಗೆ ರಿಸಲ್ಟ್ ತೊಗೊಂಡು 3 ಗಂಟೆಗೆ ಅಡ್ಮಿಷನ್ ಮಾಡೋದಕ್ಕಾಗೋದಿಲ್ಲ. ಯಾವುದಕ್ಕೂ ಸಮಯ ಬೇಕಾಗುತ್ತೆ. ಒಂದು ರಾಜಕಾರಣದ ನಿರ್ಣಯ ಅಂತ ಒಂದು ದಿವಸ ನಿರ್ಣಯ ಅಲ್ಲ. ಆ ನಿರ್ಣಯವನ್ನು ನಮ್ಮ ಬೆಂಬಲಿಗರು, ನಮ್ಮ ಫಾಲೋವರ್ಸು. ಇನ್ನು ಪಕ್ಷದಿಂದ ಉಚ್ಚಾಟನೆಯಾಗಿದ್ದರೂ ಸಹ ಶಾಸಕ ಸ್ಥಾನಕ್ಕೆ ಯಾವುದೇ ತೊಂದರೆ ಇಲ್ಲ. ಹೆಬ್ಬಾರ್ ಅವರು ಈ ಅವಧಿಯಲ್ಲಿ ವಿಧಾನಸಭೆಯ ಶಾಸಕರಾಗಿಯೇ ಮುಂದುವರಿಯುತ್ತಾರೆ. ಆದರೂ ಪಕ್ಷ ವಿರೋಧಿ ಚಟುವಟಿಕೆಗೆ ಸಂಬಂಧಿಸಿ ಸ್ಪೀಕರ್ಗೆ ಶಾಸಕತ್ವ ಅನರ್ಹತೆಗೆ ಮನವಿ ಮಾಡಬಹುದಾಗಿದೆ. ಆದರೆ ಕಾಂಗ್ರೆಸ್ ಆಡಳಿತದಿಂದ ಸ್ಪೀಕರ್ ಆಗಿರುವ ಯುಟಿ ಖಾದರ್ ಅನರ್ಹ ಮಾಡುವುದು ಅನುಮಾನವಾಗಿದ್ದು, ಇದರಿಂದ ಶಾಸಕರಾಗಿ ಹೆಬ್ಬಾರ್ ಮುಂದುವರಿಯಲಿದ್ದಾರೆ. ಅಲ್ಲದೆ ಈಗಾಗಲೇ ಕಾಂಗ್ರೆಸ್ ಪರವಾಗಿ ಗುರುತಿಸಿಕೊಂಡಿರುವ ಹೆಬ್ಬಾರ್ ಅವರು ಬಿಜೆಪಿಯಿಂದ ಉಚ್ಚಾಟನೆಯ ಬಳಿಕ ಕಾಂಗ್ರೆಸ್ನಲ್ಲಿಯೇ ಪೂರ್ಣ ಪ್ರಮಾಣದಲ್ಲಿ ಗುರುತಿಸಿಕೊಳ್ಳಬಹುದಾಗಿದೆ. ಮುಂದಿನ ರಾಜಕೀಯ ಪುನಃ ಕಾಂಗ್ರೆಸ್ ಮೂಲಕವೇ ಮುಂದುವರಿಸಲು ಅವಕಾಶ ಸಿಗಲಿದೆ. ಈ ಕ್ಷೇತ್ರ ಕಾಂಗ್ರೆಸ್ ಯಾವಾಗಲೂ ಕ್ಷೇತ್ರದ ಅಭಿವೃದ್ಧಿಗೆ MLA ಆಗೋದು. ಮತ್ತೆ ಯಾಕೆ ಆಗ್ತಾ MLA? ಅಲ್ಲ, ಈ ಸರ್ಕಾರ ಕಾಂಗ್ರೆಸ್ ಇರೋದ್ರಿಂದ
ಯಾವಾಗೂ ಆಡಳಿತ ಪಕ್ಷ ಶಾಸಕ ಆಗಲಿಕ್ಕೆ ಆಗೋದಿಲ್ಲ ಅನ್ನತಕ್ಕಂಥ ಸತ್ಯ ಸಂಗತಿ ನನಗೆ ಗೊತ್ತಿದೆ. ನಾನೇನು ರಾಜಕಾರಣದಲ್ಲಿ ಹೊಸಬ ಅಲ್ಲ. ಪರ್ಮನೆಂಟ್ ಆಡಳಿತ ಪಾರ್ಟಿ MLA ಆಗೋದಕ್ಕಾಗೋದಿಲ್ಲ. ಸತ್ಯ ಸಂಗತಿ ನನಗೆ ಗೊತ್ತಿದೆ. ಸರಿ, ಕಾಂಗ್ರೆಸ್ ಹೋಗ್ತಿದ್ರು ನೀವು? ನಾನೇನು ಹೇಳಿದ್ದೀನಿ ನಿಮಗೆ, ನಾನು ಯಾವುದೇ ನಿರ್ಣಯ ನಾನು 1 ಗಂಟೆಯಲ್ಲಿ ತೆಗೆದುಕೊಳ್ತಕ್ಕಂಥ ನಿರ್ಣಯ ಸೂಕ್ತ ಸಂದರ್ಭದಲ್ಲಿ ಸರಿಯಾದ ನಿರ್ಣಯ